ಅಧ್ಯಕ್ಷರ ಬರ್ರಿ ಬರ್ರಿ ನೀನೇ ಬೇಕಾಗಿರೋದು. ಫೋಟೋ ಸೆಟ್ ಮಾಡ್ಕೊಳ್ಳೋ ಸತ್ಯ ಆಯ್ತು ಕಳಿಸಿದ್ದು ಇಲ್ಲಿ ಬಾಪ ಮುಂದಕ್ಕೆ ಇಲ್ಲಿ ಸಂಘದ ಐಫೋನ್ ಫೋಲ್ಡ್ ಮಾಡೋದು ಐಫೋನು ಹೇ ಟೋಪಿ ಬರ್ರಿ ಎಲ್ಲ ಸರ್ ಹಿಂದೆ ಬನ್ನಿ ಸರ್. ಸ್ವಲ್ಪ ನೀನು ಹೆಂಗ್ ಬೇಕಾದ್ರೆ ಬನ್ನಿ ಹಂಗೆ ಹಿಡ್ಕೊ ಬರ್ರಿ ಅಲ್ಲೋಡು ಕೆಳಗಡೆ ಯಾವ ತೆಗಿಯ ಅಯ್ಯೋ ಅಯ್ಯೋ ಎಲ್ಲಿ ಎಲ್ಲರೂ ಕೈ ಹಿಡ್ಕೊಂಡು ತಿನ್ಸ್ಬಿಡ್ರಪ್ಪ ಪ್ಲೀಸ್. ಎಲ್ಲರೂ ಹಿಡ್ಕೊಂಡ್ಬಿಡ್ರಿ ಸಾಕ್ಬಿಡ್ರಿ ಬರ್ರಿ ಎಲ್ಲರೂ ಬಾಬಾ. ಈಗ ಇಬ್ಬಿಬ್ರು ತಗ್ಸ್ಕೊಳ್ರಿ ಪಟ್ಟಂತ ಅಲ್ಲಿ ದೌಡ್ರು ಬಂದ್ರು ಬಿಡ್ರಿ. ಫೋನ್ ಕೊಡಮ್ಮ ಮುಂದಕ್ಕೆ ಬಾ ಈ ಸೋಮಣ್ಣ ಎಷ್ಟು ಸರಿ ತೆಗೀರೋ ಆ ಕಡೆ ಹೋಗೋ ನೀನು. ಕ್ಯಾಮ್ರಾ ಐತಿ ಈ ಕಡೆ ಬರ್ರು ಏಕಂತ ಏಕಂತಿಲ್ಲ ಪೂರ್ತಿ ಮಾಡಿ ಅಜಯ್ ಬಾ ಒಳಗಡೆಗೆ ಇಲ್ಲ ನನಗೂ ಫೋಟೋ ಇನ್ಕೊಂಬಿಡಿ. ನೋಡಿ 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 ಬರೋಣ ಬೇಲ್ ಬರ್ರಿ. ಏಕಂತ ನೋಡಿ ನೋಡಿ ಅವನು ಏಕಂತ ಆಯ್ತದ ನಾನು ಅಂತಿಲ್ಲ. ಸಿಂಗಲ್ ತಗೊಳ್ರಿ. ಅವ್ರು ಇನ್ನೊಬ್ರು ಅಂಕಲ್ ಇರ್ತಾರಲ್ಲ ಎಲ್ಲ ಅವ್ರು ಇಲ್ಲಿ ನೋಡಿ 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 ಅಣ್ಣ
ಇನ್ನೊಬ್ರು ಅಂಕಲ್ ಅವರಲ್ಲ ಎಲ್ಲ ಅಶೋಕನ್ ಪಾರ್ಟ್ನರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಕೇಸರಿ ಇಡ್ರಿ ಆಯ್ತಣ್ಣ ಚೆಕ್ ಆಗಿ ಕನ್ನಡಕ ಬರ್ಕೊಡ್ತೀನಿ ಹತ್ರದಕ್ಕಷ್ಟೇ ಇದಕ್ಕೆ ಹೊರ ಇರೋದ್ರಿಂದ ಏನು ಮಾಡ್ಕೊಳ್ಳೋಣ ಸರಿ ಅಷ್ಟೇ ಹಾಂ ಇದೇ ಥರ ಮಾಡ್ತಾ ಇದ್ದಾರೆ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಾರೆ. ಅವರೊಬ್ಬ ವ್ಯಕ್ತಿ ಅಲ್ಲ, ಅವರೊಬ್ಬ ಶಕ್ತಿ. ಅವರು ರೈತರ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ, ಯುವಕರ ಬಗ್ಗೆ ಕಾಳಜಿ ವಹಿಸ್ತಾರೆ. ಮುಂದಿನ ದಿವಸಗಳಲ್ಲಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಐತೆ ಅಂತ ನಾನು ಈ ಮುಖಾಂತರ ಹೇಳೋದು ಇಷ್ಟಪಡ್ತೀನಿ. ಅವರು ಏನಿವತ್ತು ಸಮಾಜಮುಖವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಮಾಜಮುಖವಾಗಿ ಕೆಲಸ ಮಾಡಿ ಇವತ್ತೊಂದು ಏನು ನಮ್ಮ ಬರ್ತಡೇ ಬರೋಂಥ ಎಷ್ಟೋ ಜನ ಬಡವರು ಎಲ್ಲ ಬರ್ತಾರೆ. ಅವ್ರಿಗೆಲ್ಲ ಉಚಿತವಾಗಿ ಏನು ಆರೋಗ್ಯ ತಪಾಸಣೆ ಮಾಡಿಸೋದು, ಬ್ಲಡ್ ಬ್ಯಾಂಕ್ ವ್ಯವಸ್ಥೆ ಮಾಡಿಸೋದು, ಊಟ ತಿಂಡಿ ವ್ಯವಸ್ಥೆ ಮಾಡೋದು, ಪ್ರತಿ ವಾರ ಮತ್ತು 5 ರೂಪಾಯಿ ಏನು ಕೊಡ್ತೀವಿ ಅಂತ ಅನ್ನೋದು ಒಂದು ಆ ಮಹಾತ್ಮೆ ಗೊತ್ತಾಗಲಿ ಅಂತೇಳಿ ಪ್ರತಿ ವಾರಕ್ಕೆ ಒಂದು ಸತಿ ತಿಂಡಿ ಕೊಡ್ತಾರೆ. ನಾಷ್ಟ 5 ರೂಪಾಯಿ ಯಾರು ಕೊಡೋಲ್ಲ. ಆ 5 ರೂಪಾಯಿ ಏನು ಕಿಸ್ಕೊಂತಾರೆ ಅಂದರೆ ಅದು ಫ್ರೀಯಾಗಿ ಹಾಕುವಂಥ ಶಕ್ತಿ ಕೊಟ್ಟವನು ಭಗವಂತ. ಆದರೂ 5 ರೂಪಾಯಿ ಇಸ್ಕೊಂಡ್ರೆ ಅನ್ನದ ಮಹಾತ್ಮೆ ಗೊತ್ತಾಗಲಿ ಅಂತೇಳಿ 5 ರೂಪಾಯಿ ತೊಗೊಂಡು ಅದು ದಾನವಾಗಿ ದಾನ ಧರ್ಮದ ಮುಖಾಂತರ ಅದನ್ನು ವ್ಯವಸ್ಥೆ ಮಾಡಿ ಕೊಡ್ತಾ ಇರ್ತಾರೆ ಜನಗಳಿಗೆ. ಇದೇ ಒಂದು ಈ ಭಗವಂತ ಅವರಿಗೆ ಈ ಒಂದು ಶುಭ ದಿವಸ ಇವತ್ತು ರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡೋದು ಇವತ್ತೇ ಬಂದಿದೆ. ನಿಜವಾಗೂ ಅವ್ರಿಗೆ ಯೋಗ ನರಸಿಂಹಸ್ವಾಮಿ ಅವ್ರಿಗೆ ಐಶ್ವರ್ಯ ಸಂಪತ್ತೆಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಅದೇ ರೀತಿ ಬಡವ್ರ ಬಗ್ಗರಿಗೆ ಸಹಾಯ ಮಾಡೋವಂಥ ಶಕ್ತಿ ಭಗವಂತನ ಅತಿ ಹೆಚ್ಚಿನ ಸಂಖ್ಯೆ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಕೊಡಲಿ ಅಂತ ಹೇಳಿ ನಾನು ಈ ಮುಖಾಂತರ ನನ್ನ ಸಹೋದರನ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇದು ಆ್ಯಕ್ಚುಲಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಹಿತೈಷಿಗಳೆಲ್ಲ ಸೇರಿ ಮಾಡೋ ಹುಟ್ಟುಹಬ್ಬ. ಅದರಲ್ಲಿ ಏನಂದರೆ ನಾನು ಕೇಳ್ಕೊಳೋದು ಅವ್ರಿಗೆ ಏನೋ ಒಂದು ಕಾರ್ಯ ಮಾಡಿದ್ರು ಸಮಾಜಮುಖಿಯಾಗಿರಬೇಕು. ನಾನು ಅವತ್ತಿಂದ ಹೇಳ್ಕೊಂಬಂದಿರೋದಷ್ಟೇ. ಇದು ನಾವು ಏನು ಕೆಲಸ ಮಾಡಿದ್ರು ಬದುಕಿದ್ರು ಇನ್ನೊಬ್ರಿಗೋಸ್ಕರ ಬದುಕಬೇಕು. ಸ್ಯಾಕ್ರಿಫಿಕೇಷನ್ ಇಸ್ ಲೈಫ್ ಅಂತ ಅವರು ಅದೇ ಲೆಕ್ಕದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಈಗ ರಕ್ತದಾನ ಶಿಬಿರ ಆಗ್ಬೋದು, ನೇತ್ರ ತಪಾಸಣೆ, ಜನರಲ್ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಿದ್ದಾರೆ. ಏನೋ 4 ಜನ ಅದರಿಂದ ಉಪಯೋಗ ಪಟ್ಕೋತಾರೆ. ನನ್ನ ಸ್ನೇಹಿತರಿಗೆ ಕೇಳ್ಕೊಳೋದು ಇಷ್ಟ ಇದೇ ಥರ. ಈಗ ನಮ್ಮ ಕೈಲಾದಷ್ಟು ನಮ್ಮ ಹತ್ರ ಹತ್ತಿದ್ರೆ 2 ರೂಪಾಯಿ ಇನ್ನೊಬ್ರಿಗೆ ಒಂದು ಸಮಾಜ ಸೇವೆ ಮಾಡ್ಕೊಂಡು ಹೋಗೋಣ, ನಾನು ನಿಮ್ಮ ಜೊತೆಲಿ ಇರ್ತೀನಿ. ಅದು ಬೇರೆ ಅದಕ್ಕೆಲ್ಲ ನನ್ನ ಪ್ರೋತ್ಸಾಹ ಇಲ್ಲ, ಇಂಥದಕ್ಕೆ ನನ್ನ ಪ್ರೋತ್ಸಾಹ ಇರುತ್ತೆ ಅಂತ ಹೇಳಿ ಅವರು ದೇವರು ಅವ್ರಿಗೆಲ್ಲ ನನ್ನ ಸ್ನೇಹಿತರೆ ಎಲ್ಲ ಇದನ್ನೇನೇನು ಮಾಡಿದ್ದಾರೆ ಅವ್ರಿಗೆಲ್ಲ ಆಯುಷು ಆರೋಗ್ಯ ಐಶ್ವರ್ಯಗಳನ್ನೆಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ? ಆರೋಗ್ಯ ಶಿಬಿರ ಒಳ್ಳೇದಲ್ಲ, ಸಮಾಜಕ್ಕೆ ಏನು ಒಳ್ಳೇದಾಗಬೇಕು ಅದು ಒಂದು ಅಂಗ ಒಳ್ಳೆಯದು. ಸ್ವಲ್ಪ ಯಾರು ಅಷ್ಟು ಆರ್ಥಿಕವಾಗಿ ಇದಿರಲ್ಲ ಅವರು ಬಂದು ತೋರಿಸ್ಕೋತಾರೆ. ಯಾರೋ 3 ಜನಕ್ಕೆ ಒಳ್ಳೇದಾಗಲಿ ಒಳ್ಳೇದು ಅಂತ ನನ್ನ ಪ್ರತಿ ವರ್ಷದಂತೆ ಶಾಲಾ ಮಕ್ಕಳಿಗೆಲ್ಲ ಉಚಿತ ಪುಸ್ತಕ ಕೊಡ್ತಾರೆ. ಅದೆಲ್ಲ ಹೇಳ್ಕೊಳೋ ಅಂಥದ್ದೇನಲ್ಲ, ಅದೆಲ್ಲ ಯಾರು ಇರ್ತಾರೆ ಅವ್ರು ಕೊಡ್ತಾರೆ. ಯಾರೋ ಅದು ಏನಲ್ಲ ಸ್ನೇಹಿ ವರ್ಗದವ್ರು ಏನೋ ಕೊಡ್ತಿದ್ದಾರೆ. ಹೆಂಗೆ ನಾನು ಹೇಳೋದು ಸಮಾಜಮುಖಿ ಕೆಲಸಗಳು ಯಾರು ಸಮಾನತೆಗೆ ಬರಬೇಕು ಅನ್ನೋದು ನನ್ನ ಒಂದಿದು.